ಅದು ಮಾತ್ರ ಒಂಚೂರು ಕೊಟ್ಟ ತಗೊಂಡಿಲ್ಲ ವಿಡಿಯೋ भारत माता की जय, भारत माता की जय, सनातन हिंदू धर्म की जय, वंदे मातरम, वंदे मातरम। ಹಾಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ವರಿಷ್ಠರಿಗೆ ಮತ್ತು ರಾಷ್ಟ್ರದ ವರಿಷ್ಠರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಮೊದಲಿಂದನೂ ಸಂಘಟನೆಯಲ್ಲಿ ದುಡ್ಕೊಂಡು ಹಲವಾರು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಪಕ್ಷದ ಸಂಘಟನೆಯಲ್ಲಿ ನಿರಂತರವಾಗಿ ತೊಡ್ಕೊಂಡಿರ್ತಕ್ಕಂಥ ಓಂಶಕ್ತಿ ಚಲಪತಿ ಅವ್ರನ್ನ ಮಾಡಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯ ನಮ್ಮ ಪಕ್ಷದ ಸಂಘಟನೆಯಲ್ಲಿ ಇನ್ನಷ್ಟು ಬಲ ತುಂಬುವಂಥ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಇವತ್ತು ಓಂಶಕ್ತಿ ಚಲಪತಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ನಾವು ಎಲ್ಲ ಜೊತೆಯಲ್ಲಿ ಇರ್ತೀರಿ, ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಕೆಲಸ ಮಾಡಿ ಮುಂದಿನ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ನಾನು ಈ ಮೂಲಕ ಓಂಶಕ್ತಿ ಚಲಪತಿ ಅವರಿಗೆ ಹೇಳಿದ್ದೀನಿ. ಆ ಭಗವಂತ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಈ ಪಕ್ಷ ಇನ್ನಷ್ಟು ಬಲಗೊಳ್ಳಬೇಕು. ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣಾ ಕಣದಲ್ಲಿ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ವತಿಯಿಂದ NDA ವತಿಯಿಂದ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಅವ್ರಿಗೆ ಆ ಕೋಲಾರಮ್ಮನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಏನು ನಾವು ಜವಾಬ್ದಾರಿ ಘೋಷಣೆ ದಿನಾಂಕ ನಿಗದಿ ಆಗುತ್ತೆ ಅಷ್ಟರೊಳಗಡೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವರಿಷ್ಠರನ್ನ ಭೇಟಿಯಾಗಿ ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಇನ್ನೂ ಯಾವ್ಯಾವ ಪ್ರಧಾನ ಕಾರ್ಯದರ್ಶಿಗಳನ್ನು ಮಂಡಲದ ಅಧ್ಯಕ್ಷಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಯಾರು ಪಾರ್ಟಿಯಲ್ಲಿ ಕೆಲಸ ಮಾಡ್ತಾರೆ, ಯಾರು ವಿಸಿಟಿಂಗ್ ಕಾರ್ಡ್ಗೋಸ್ಕರ ಕೆಲಸ ಮಾಡ್ತಾರೆ, ಯಾರು ಪಕ್ಷದಲ್ಲಿ ಅಧಿಕಾರವನ್ನು ತಗೊಂಡು ಪಕ್ಷದ ಬೆಳವಣಿಗೆ ದೃಷ್ಟಿಯಲ್ಲಿ ಹಿನ್ನಡೆ ಅನುಭವಿಸಿರ್ತಾರೆ ಅಂಥವ್ರನ್ನೆಲ್ಲ ಅವ್ರ ಬುದ್ಧಿ ಹೇಳಿ ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಂಡು ಕೆಲಸ ಮಾಡೋಂಥವ್ರನ್ನ ಒಳ್ಳೆ ಜವಾಬ್ದಾರಿಯನ್ನು ಕೊಟ್ಟು ಜೊತೆಯಲ್ಲಿ ಹೋಗೋಣ ಅಂತ ಹೇಳಿ ಇವತ್ತು ನಾನು ಓಂಶಕ್ತಿ ಚಲಪತಿ ಅವ್ರನ್ನ ಜಿಲ್ಲಾ ಕಚೇರಿಯಲ್ಲಿ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಲ್ಲಿ ಬಂದಿದ್ದೀನಿ. ನಾನು 3 ದಿವಸ ಕುಂಭಮೇಳದಲ್ಲಿ ಇದ್ದಿದ್ದರಿಂದ ನಾನು ಬರೋಕ್ಕಾಗಿರಲಿಲ್ಲ. ಇವಾಗ ಬಂಗಾರಪೇಟೆಗೆ ಹೋಗಬೇಕು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಓಂಶಕ್ತಿ ಚಲಪತಿ ಅವ್ರಿಗೆ ಫೋನ್ ಮಾಡಿ ಏನು ಆಯ್ಕೆ ಆಗ್ತಾ ಇತ್ತು, ಆಯ್ಕೆ ಪ್ರಕ್ರಿಯೆ ನಡೀತಾ ಇತ್ತು, ಚುನಾವಣಾ ವೀಕ್ಷಕರಾಗಲಿ ಅಧಿಕಾರಿಗಳಾಗಲಿ ಬಂದಿದ್ದಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಜನ ಮುಖಂಡರುಗಳು ಅವರವ್ರ ಹೆಸರುಗಳನ್ನು ಸೂಚನೆ ಮಾಡಿದಾಗ ಓಂಶಕ್ತಿ ಚಲಪತಿ ಅವರ ಹೆಸರನ್ನು ಸೂಚನೆ ಮಾಡಿದ್ರು. ಅದೇ ರೀತಿಯಲ್ಲಿ 3 ಹೆಸರುಗಳನ್ನು ಹೈಕಮಾಂಡ್ಗೆ ಕಳಿಸಿದ್ರಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಪಾರ್ಟಿಯಲ್ಲಿ ಅದಕ್ಕೆ ನಾವು ಬದ್ಧರಾಗಿರ್ತೀರಿ. ಇದು ಯಾರೇ ಒಂದು ವ್ಯಕ್ತಿಯ ತೀರ್ಮಾನ ಅಲ್ಲ ಅನ್ನೋಂಥದ್ದು ಇವತ್ತೇನು ಕೋಲಾರ ಜಿಲ್ಲೆಯಲ್ಲಿ ಮಾಡಿ ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥವ್ರು ಯಾರೋ ಹೆಸರು ಹೇಳ್ತಾ ಇದ್ರಿ, ಅವರು ಇದನ್ನು ತಿಳ್ಕೊಬೇಕು. ಏಕಪಕ್ಷೀಯವಾಗಿ ನಾವು ಒಬ್ಬರೇ ಡಿಸಿಷನ್ ತಗೊಳ್ಳೋದಾದರೆ ನಾವು ಯಾರು ಬೇಕಾದ್ರೆ ಹೆಸರು ನಾವು ಘೋಷಣೆ ಮಾಡ್ಬೋದಾಗಿದೆ. ಅದಕ್ಕೆ ಚುನಾವಣಾ ಅಧಿಕಾರಿಗಳನ್ನಾಗಲಿ ಮತ್ತು ವೀಕ್ಷಕರನ್ನಾಗಲಿ ಇಲ್ಲಿ ಕಳಿಸೋಂಥದ್ದು ಪ್ರತಿ ತಾಲೂಕುಗಳಿಂದಲೂ ನಮ್ಮ ಸೀನಿಯರ್ ಮುಖಂಡರುಗಳನ್ನು ಪದಾಧಿಕಾರಿಗಳನ್ನು ಕರೆಸೋಂಥದ್ದು ಪ್ರತಿಯೊಬ್ಬರ ಹತ್ರನೂ ಅವರ ಅನಿಸಿಕೆಗಳನ್ನು ತಿಳ್ಕೊಳ್ಳೋಂಥದ್ದು ಈ ಪ್ರಕ್ರಿಯೆ ಎಲ್ಲ ನಡೆದಿರುತ್ತೆ.
ಅದಕ್ಕೋಸ್ಕರ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇರುತ್ತೆ. ಎಲ್ಲಾರ್ನೂ ದೇವರಂತವ್ರೆ ಎಲ್ಲರ ಹತ್ರನೂ ಒಳ್ಳೆಯದಿಸ್ಕೊಳಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಕೆಂಬೋಳಿ ನಾರಾಯಣಸ್ವಾಮಿಯವ್ರಿಗೂ ಮತ್ತೆ ಅವ್ರನ್ನ ಹೇಳಿಸಿ ಯಾರಾದ್ರೂ ಡ್ರೆಸ್ ಕಳಿಸಿದ್ರೆ ಅವ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲರೂ ಒಟ್ಟಿಗೆ ಜೊತೆಯಲ್ಲಿ ಹೋಗಂತ ರೀತಿಯಲ್ಲಿ ಕೆಲಸ ಮಾಡೋಣ. ಕೆಂಬೋಳಿ ನಾರಾಯಣಸ್ವಾಮಿ ನಮ್ಮ ಪಾರ್ಟಿ ಕಾರ್ಯಕರ್ತನೇ, ಸ್ವಲ್ಪ ಬೇಜಾರಾಗಿರ್ಬೋದು. ಅದಕ್ಕೋಸ್ಕರ ಅದನ್ನೆಲ್ಲ ತಿದ್ಕೊಂಡು ಸರಿ ಮಾಡಿಸ್ಕೊಂಡು ನಾವು ಕರ್ಕೊಂಡು ಹೋಗ್ತೀವಿ. ಸರ್, ಎರಡವದಿಗೆ ಶ್ರೀನಿವಾಸಪುರದ